ವಿಂಧ್ಯ ಪರ್ವತದಿಂದ ದಕ್ಷಿಣಕ್ಕೆ ಹೊರಡೋ ದಾರಿಯಲ್ಲಿ ಒಂದು ದಟ್ಟ ಅರಣ್ಯ ಇದೆ. ಅಲ್ಲಿ ಇಲ್ವಲ ಹಾಗೂ ವಾತಾಪಿ ಎಂಬ ಇಬ್ಬರು ಅಸುರ ಸಹೋದರರು ಇದ್ರು. ಆ ದಿಕ್ಕಿನಲ್ಲಿ ಪ್ರಯಾಣಿಸಿ ಬಂದವರಿಗೆಲ್ಲ ಇವರಿಬ್ಬರು ಊಟ ಹಾಗೂ ಉಪಚಾರವನ್ನ ಕೊಡಲು ಅವರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ರು. ತಮ್ಮ ವಾತಾಪಿ ಮೇಕೆಯಾಗಿ ರೂಪ ತಾಳಿದ್ರೆ ಅಣ್ಣ ಇಲ್ವಲ ವಾತಾಪಿಯನ್ನೇ ಅಡುಗೆ ಮಾಡಿ ಬಡಿಸ್ತಿದ್ದ. ಪ್ರಯಾಣಿಕರು ಊಟ ಮುಗಿಸಿದ ನಂತರ ಇಲ್ವಲ ವಾತಾಪಿ ಹೊರಗೆ ಬಾ ಎಂದು ಕೂಗುತ್ತಾನೆ. ವಾತಾಪಿ ಪ್ರಯಾಣಿಕರ ಹೊಟ್ಟೆ ಸೀಳಿ ಹೊರಗೆ ಬರ್ತಿದ್ದ. ಹೀಗೆ ಇವರ ತಂತ್ರದಿಂದ ಅನೇಕ ಪ್ರಯಾಣಿಕರು ಬಲಿಯಾಗ್ತಿದ್ರು. ಹೀಗೆ ಒಂದು ದಿನ ಅಗಸ್ತ್ಯ ಮುನಿಗಳು ಅದೇ ದಾರಿಯಲ್ಲಿ ಹೋಗ್ತಾ ಇದ್ರು. ಇವರನ್ನ ಕಂಡು ಅಸುರರು ಅವರ ಮನೆಗೆ ಆಹ್ವಾನಿಸ್ತಾರೆ. ಎಂದಿನಂತೆ ಅವರ ತಂತ್ರದಿಂದ ಊಟನೂ ಬಡಿಸಿದ್ರು. ಅಗಸ್ತ್ಯರು ಊಟ ಮುಗಿಸಿ ಮೆಲ್ಲಗೆ ತಮ್ಮ ಹೊಟ್ಟೆಯ ಮೇಲೆ ಕೈಯಿಟ್ಟು ವಾತಾಪಿ ಜೀರ್ಣವಾಗಲಿ ಅಂತ ಹೇಳ್ತಾರೆ. ಈ ಕಡೆ ಇಲ್ವಲ ವಾತಾಪಿ ಹೊರಗೆ ಬಾ, ವಾತಾಪಿ ಹೊರಗೆ ಬಾ ಅಂತ ಎಷ್ಟೇ ಕೂಗಿದ್ರು ಅರ್ಚಿದ್ರು ಸದ್ದೇ ಇಲ್ಲ. ನಿನಗೆ ಕೇಳಿಸ್ಲಿಲ್ವಾ? ವಾತಾಪಿ ಜೀರ್ಣವಾದನು, ಇನ್ನು ಅವನು ಬರುವುದಿಲ್ಲ ಅಂತ ಅಗಸ್ತ್ಯರು ಹೇಳಿದರು. ಇಲ್ವಲ ಕೋಪದಿಂದ ಅಗಸ್ತ್ಯರ ಮೇಲೆ ದಾಳಿ ಮಾಡಲು ಹೊರಟ. ಆದರೆ ಅಗಸ್ತ್ಯರ ದೃಷ್ಟಿಯಿಂದ ಸುಟ್ಟು ಬೂದಿಯಾದ. ಹೀಗೆ ಇಲ್ವಲ ವಾತಾಪಿ ಅಸುರರ ಕಥೆಯೂ ಮುಗಿಯಿತು.